ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ರಾಮಲಿಂಗಪ್ಪ ಟಿ ಬೇಗೂರ್, ಕನ್ನಡ ಅಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೆಂಗೇರಿ ಉಪನಗರ, ಬೆಂಗಳೂರು. ನಮ್ಮ ಇವತ್ತಿನ ಆನ್ಲೈನ್ ತರಗತಿಗೆ ನಿಮಗೆ ಸ್ವಾಗತ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಇನಿಷಿಯೇಟಿವ್ನ ಅಂಗವಾಗಿ ಮಾಡ್ತಾ ಇರುವ ಆನ್ಲೈನ್ ತರಗತಿಗಳು, ವಿಡಿಯೋ ಪಾಠಗಳ ಈ ಒಂದು ಸೆಷನ್ 1 ಏನಿದೆ, ಇದಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯದ BSc 3ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯ ಮೊದಲ ಕಾವ್ಯಭಾಗದ ಮೊದಲ ಅಧ್ಯಾಯ ಖಾಂಡವನ ದಹನ, ಅದರ ಕುರಿತಾದ ಚರ್ಚೆಗೆ ನಾವು ಈ ವಿಡಿಯೋ ತರಗತಿಯಲ್ಲಿ ತೊಡಗೋಣ. ಸ್ನೇಹಿತರೆ, ಈ ವಿಡಿಯೋ ತರಗತಿಯ ಮೊದಲನೆಯ ಭಾಗದಲ್ಲಿ ನಾನು ಮೊದಲಿಗೆ ಖಾಂಡವನ ದಹನ ಒಂದು ಪದ್ಯ ಭಾಗದ ಕೃತಿಯನ್ನ, ವಿಕ್ರಮಾರ್ಜುನ ವಿಜಯವನ್ನ ಬರೆದಂತಹ ಪಂಪನ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡ್ತೇನೆ. ಆನಂತರದಲ್ಲಿ ಹಳಗನ್ನಡ ಪಠ್ಯದ ಒಂದು ಭಾಗವನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಏತಕ್ಕೆ ಓದಬೇಕು, ಯಾವ ಉದ್ದೇಶದಿಂದ ಅದನ್ನು ಓದಬೇಕು ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಪ್ರಶ್ನೋತ್ತರಗಳಿಗೆ ಹೇಗೆ ತಯಾರಾಗಬೇಕು ಅನ್ನುವ ದೃಷ್ಟಿಯಿಂದ ಈ ಪಠ್ಯವನ್ನು ಓದಬೇಕಾಗಿರುವ ಉದ್ದೇಶ ಮತ್ತು ಫಲಿತಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆನಂತರದಲ್ಲಿ ಹಳಗನ್ನಡ ಪಠ್ಯವನ್ನ ಈ ಒಂದು ಕಾಲಕ್ಕೆ ಓದುವಾಗ ವರ್ತಮಾನಕ್ಕೆ ಅಲ್ಲಿರುವ ವಿಚಾರಗಳನ್ನು ಹೇಗೆ ಗ್ರಹಿಸಿ ಅನ್ವಯಿಸಿಕೊಳ್ಬೇಕು ಅನ್ನುವ ಸಂಗತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಅದರ ಜೊತೆಗೆ ಈ ಭಾಗದಲ್ಲಿ ಹಳಗನ್ನಡ ಪಠ್ಯ ಭಾಗದ ಒಂದು ಆಯ್ದ ಪದ್ಯ, ಅದರ ವಿಸಂಧಿ ಮಾಡುವ ಕ್ರಮ ಮತ್ತು ಅದನ್ನ ಸಾರಾಂಶ ಗ್ರಹಿಸುವ ಕ್ರಮ, ಇದನ್ನ ನಿಮ್ಮ ಜೊತೆ ಈ ವಿಡಿಯೋ ತರಗತಿಯಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ. ಸ್ನೇಹಿತರೆ, ಮೊದಲಿಗೆ ನಾವು ಪಂಪನ ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡಿಕೊಳ್ಳೋಣ. 10ನೇ ಶತಮಾನದಲ್ಲಿ ಬದುಕಿದ್ದಂತಹ ಪಂಪ ಆದಿಕವಿ ಅಂತಾನೆ ಪ್ರಸಿದ್ಧನಾದವನು. ಇವನ 2 ಕೃತಿಗಳು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ, ಇವೆರಡು ನಮಗೆ ಲಭ್ಯವಾಗಿದ್ದಾವೆ. ಇವೆರಡು ಚಂಪು ಶೈಲಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಕೃತಿಗಳು. ಆದಿಪುರಾಣ ಸಂಸ್ಕೃತದ ಜನಸೇನಾಚಾರ್ಯರ ಪೂರ್ವ ಪುರಾಣ ಕೃತಿಯ ಕನ್ನಡ ಅವತರಣಿಕೆ. ವ್ಯಾಸಭಾರತ ಏನು ಸಂಸ್ಕೃತದಲ್ಲಿ ರಚನೆಯಾಗಿದೆ, ಆ ವ್ಯಾಸಭಾರತದ ಸಂಕ್ಷಿಪ್ತ ಕನ್ನಡ ನಿರೂಪಣೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಪಂಪ ಧಾರವಾಡ ಜಿಲ್ಲೆಯ ಅಣಿಗೇರಿಯವನು. ಅಲ್ಲಿ ಇವನ ತಾಯಿಯ ತವರಲ್ಲಿ ಇವನು ಹುಟ್ಟುತ್ತಾನೆ. 902ರಿಂದ 975ರವರೆಗೆ ಇವನು ಬದುಕಿದ್ದ ಅಂತ ನಮಗೆ ತಿಳಿದು ಬರುತ್ತೆ. ಸುಮಾರು 955ರವರೆಗೆ, 900ರಿಂದ 955ರವರೆಗೆ ಇದ್ದಂತಹ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿ ಇವನು ಆಸ್ಥಾನ ಕವಿಯಾಗಿದ್ದ ಮತ್ತು ಅರಿಕೇಸರಿಯ ಗೆಳೆಯನೂ ಆಗಿದ್ದ ಅನ್ನುವುದು ನಮಗೆ ಚಾರಿತ್ರಿಕವಾಗಿ ತಿಳಿದು ಬರುತ್ತೆ. ಇವನ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಅರಿಕೇಸರಿಯನ್ನೇ ಅರ್ಜುನನಿಗೆ ಸಮೀಕರಿಸಿ ನಾಯಕನನ್ನಾಗಿ ಮಾಡಿಕೊಂಡು ಚಾರಿತ್ರಿಕವಾದಂತಹ ವರ್ತಮಾನದ ಕೆಲವು ಸಂಗತಿಗಳನ್ನ, ಚಾರಿತ್ರಿಕವಾದಂತಹ ಸಂಗತಿಗಳನ್ನ ಸಮೀಕರಿಸಿ ಇವನು ಮಹಾಭಾರತದ ಕಾವ್ಯವನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಬರೆದಿದ್ದಾನೆ. ಈ ಖಾಂಡವನ ದಹನ ಪ್ರಸಂಗ ಇದೆಯಲ್ಲ, ಇದು ಅಗ್ನಿಗೆ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಒಂದಾಗಿ ದಹನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಪ್ರಸಂಗ. ಸ್ನೇಹಿತರೆ, ಈಗ ನಾವು ಈ ಕಾವ್ಯ ಭಾಗದ ಉದ್ದೇಶಗಳ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ಆ ಉದ್ದೇಶಗಳನ್ನ ಚರ್ಚೆ ಮಾಡೋದಕ್ಕೆ ತೊಡಗೋಣ. ನಾವು ಬಹಳ ಪ್ರಸಿದ್ಧವಾಗಿ ಹಿಂದಿನಿಂದನೂ ಪದವಿ ಅಧ್ಯಯನದಲ್ಲಿ, PU ಅಧ್ಯಯನದಲ್ಲಿ, ಹೈಸ್ಕೂಲ್ ಓದುವಾಗ ಈ ಚಾಕ್ ಅಂಡ್ ಟಾಕ್ ಮೆಥಡ್ ಅಂತ ಒಂದು ಮೆಥಡ್ ಅನ್ನ ಟೀಚರ್ಸ್ ಬಳಸ್ತಾ ಇದ್ವಿ. ಈ ಚಾಕ್ ಅಂಡ್ ಟಾಕ್ ಮೆಥಡ್ ಬದಲಾಗಿ ಲ್ಯಾಂಗ್ವೇಜ್ ಲರ್ನಿಂಗ್ ಕ್ಲಾಸ್ಗಳಲ್ಲಿ ಬಹಳಷ್ಟು ಸಾರಿ ಟೀಚರ್ಸು ರೀಡ್ ಅಂಡ್ ಎಕ್ಸ್ಪ್ಲೈನ್ ಮೆಥಡ್ ಅನ್ನು ಬಳಸ್ತಾ ಇದ್ರು. ಅಂದ್ರೆ ಪಠ್ಯಪುಸ್ತಕವನ್ನ ವಿದ್ಯಾರ್ಥಿಗಳಿಗೂ ತರಗತಿನಲ್ಲಿ ತರೋದು ಕೇಳೋದು, ಮತ್ತು ಟೀಚರ್ಸು ಪಠ್ಯಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನ ಓದಿ ವಿವರಿಸುವಂಥ ಒಂದು ಮೆಥಡ್. ಇದು ಬಹುಪಾಲು ಅರ್ಥಕೇಂದ್ರಿತವಾದಂತಹ ಒಂದು ಮೆಥಡ್ ಆಗಿತ್ತು. ಪಠ್ಯಭಾಗದ ವಸ್ತು ವಿಚಾರ ಏನಿದೆ ಅದನ್ನ ಗ್ರಹಿಸುವಂತಹ ಮತ್ತು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು
ಚಟುವಟಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೊಡುವ ಒಂದು ಮೆಥಡ್ ಆಗಿತ್ತು. ಅಲ್ಲಿ ಸ್ವಂತ ನಿಲುವನ್ನು ತಳೆಯುವುದಕ್ಕೆ, ಸ್ವತಂತ್ರವಾಗಿ ಆಲೋಚಿಸುವುದಕ್ಕೆ, ಭಾಷೆಯ ಕೌಶಲಗಳನ್ನು, ಬೇರೆ ಬೇರೆ ಸಾಮರ್ಥ್ಯಗಳನ್ನು, ಭಾಷಾ ಸಾಮರ್ಥ್ಯಗಳನ್ನು ಕಲಿಯುವುದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಎಷ್ಟೋ ವೇಳೆ ನಾವು ಹಳಗನ್ನಡ ಕಾವ್ಯ ಭಾಗಗಳನ್ನು ತರಗತಿಗಳಲ್ಲಿ ಪಾಠ ಮಾಡುವಾಗ ಸ್ನೇಹಿತರೆ, ಹಳಗನ್ನಡವನ್ನು ಹೊಸಗನ್ನಡಕ್ಕೆ ಅನುವಾದಿಸುವ ಕೆಲಸವನ್ನು, ಕೆಲವೊಮ್ಮೆ ವಿಸಂಧಿ ಮಾಡಿ ಅರ್ಥ ಹೇಳುವ ಕೆಲಸವನ್ನು ಮಾಡ್ತಾ ಇದ್ವಿ. ಹಾಗೆ ಮಾಡುವಾಗ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಪಠ್ಯಭಾಗದ ಅಥವಾ ಕವಿತೆಯ ಅಥವಾ ಪ್ರಸಂಗದ ಕಥೆಯನ್ನು ದಾಟಿಸುವ ಅಥವಾ ಆ ಪ್ರಸಂಗದ ಒಟ್ಟು ವಸ್ತು ಏನಿದೆ ಅದನ್ನು ಕಥೆಯನ್ನಾಗಿ ಪರಿವರ್ತಿಸಿ ದಾಟಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಹಾಗಾದರೆ ಒಂದು ಅಧ್ಯಾಯದ ಒಳಗಡೆ ಯಾರೋ ಒಬ್ಬ ಲೇಖಕ, ಒಬ್ಬ ಕವಿ ಏನು ಹೇಳಿದ್ದಾನೆ ಅಥವಾ ಆ ಪೀಸ್ ಆಫ್ ಟೆಕ್ಸ್ಟ್ ಒಳಗಡೆ ಏನನ್ನ ಹೇಳಲಾಗಿದೆ ಅಷ್ಟನ್ನು ಮಾತ್ರ ಕಲಿತರೆ ಸಾಕು ನಾವು? ಇದು ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾವು ನೀತಿಗೆ ಡಿಡಕ್ಟ್ ಮಾಡಿ ಪಠ್ಯಗಳನ್ನು ಕೆಲವೊಮ್ಮೆ ಗ್ರಹಿಸ್ತಾ ಇದ್ವಿ. ಈಗಲೂ ಬಹಳಷ್ಟು ತರಗತಿಗಳಲ್ಲಿ ನಾವು ಸಾಹಿತ್ಯದ ಪಠ್ಯಗಳನ್ನು ಅದು ಪ್ರಕಾರಾಧಾರಿತವಾಗಿ ಬಹಳಷ್ಟು ಸಾರಿ ಟೆಕ್ಸ್ಟ್ಗಳಲ್ಲಿ ಪ್ರಿಸ್ಕ್ರೈಬ್ ಮಾಡುವುದರಿಂದ ಆ ಕಾವ್ಯ ಇರಬಹುದು, ಕಾದಂಬರಿ ಇರಬಹುದು, ಕಥೆ ಇರಬಹುದು, ನಾಟಕ ಇರಬಹುದು, ಪ್ರಬಂಧ ಇರಬಹುದು, ಅವುಗಳ ಒಳಗಡೆ ಯಾವ ನೀತಿಯನ್ನ ಹೇಳಲಾಗಿದೆ ಅನ್ನುವುದನ್ನ ಟೀಚರ್ ಸ್ಟೂಡೆಂಟ್ಸ್ಗೆ ಓದಿ ಓದಿ ವಿವರಿಸ್ತಾ ತಿಳಿಸ್ತಾ ಕೊನೆಗೆ ನೈತಿಕವಾದಂತಹ ತೀರ್ಮಾನಗಳಿಗೆ, ಮೌಲ್ಯಾತ್ಮಕವಾದಂತಹ ತೀರ್ಮಾನಗಳಿಗೆ ಬರ್ತಾ ಇದ್ರು. ವಿದ್ಯಾರ್ಥಿಗಳು ಕೂಡ ಅದನ್ನ ಗ್ರಹಿಸಿ ಹೊರಡ್ತಾ ಇದ್ರು. ಮತ್ತು ಕೆಲವು ವೇಳೆ ಏನಾಗುವುದು ಅಂತಂದ್ರೆ, ಈ ಭಾಷಾ ತರಗತಿಗಳನ್ನ ಒಂದು ರೀತಿಯಲ್ಲಿ ರಂಜನೆಯ ತರಗತಿಗಳಾಗಿಯೂ ಕೂಡ ವಿದ್ಯಾರ್ಥಿಗಳು ಭಾವಿಸ್ತಾ ಇದ್ರು. ಟೀಚರ್ಸ್ ಕೂಡ ಸ್ಟೂಡೆಂಟ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿಯೂ ಕೂಡ ಪಠ್ಯಗಳನ್ನ ಅವರು ಡೀಲ್ ಮಾಡ್ತಾ ಇದ್ದದ್ದು ಉಂಟು, ಮುಖಾಮುಖಿ ಆಗ್ತಾ ಇದ್ದದ್ದು ಉಂಟು. ಆದರೆ ನಿಜವಾಗಿಯೂ ನಮ್ಮ ಈ ಪಠ್ಯದ ಅನುಸಂಧಾನದ ಉದ್ದೇಶ ಏನು? ಖಾಂಡವನ ದಹನದಂತಹ ಒಂದು ಹಳಗನ್ನಡದ ಪ್ರಸಂಗವನ್ನು ಓದುವಾಗ ನಾವು ಅದನ್ನು ವರ್ತಮಾನದ ಸಂದರ್ಭದಲ್ಲಿ ಗ್ರಹಿಸುವುದು ಹೇಗೆ? ಅದು ನಮ್ಗೆ ಯಾಕೆ ಇವತ್ತು ಆ ಭಾಗದ ಓದು ಪ್ರಸ್ತುತ ಆಗತ್ತೆ? ಒಂದು ಸಾಹಿತ್ಯವನ್ನು ಓದುವಂತಹ ಕ್ರಮಗಳು ಯಾವುವು? ಗ್ರಹಿಸುವಂತಹ ಕ್ರಮಗಳು ಯಾವುವು? ಕೆಲವೊಮ್ಮೆ ಹಳಗನ್ನಡ ಸಾಹಿತ್ಯವನ್ನು ಹೊಸಗನ್ನಡಕ್ಕೆ ನಾವು ಅನುವಾದಿಸಿಕೊಳ್ಳುವಾಗ, ಕಥನಕ್ಕೆ ಅನುವಾದಿಸಿಕೊಳ್ಳುವಾಗ, ವಸ್ತು ಸಾಮಗ್ರಿಯಾಗಿ ಅದನ್ನು ಗ್ರಹಿಸುವಾಗ, ಅಲ್ಲಿ ನಾವು ಹೊಸ ಹೊಸ ಪದಗಳ ಪ್ರಯೋಗಗಳಿಗೆ ಮುಖಾಮುಖಿ ಆಗುವಾಗ ಸಹಜವಾಗಿಯೇ ನಮ್ಮ ಪದಕೋಶ ವೃದ್ಧಿಯಾಗುವುದನ್ನು ಗಮನಿಸ್ತಾ ಇರ್ತೀವಿ. ಹಳಗನ್ನಡ ಓದುವಾಗ ವಿಶೇಷವಾಗಿ ಹಳಗನ್ನಡವನ್ನ ಬಿಡಿಸಿ ವಿಸಂಧಿ ಮಾಡಿ ಓದ್ಕೊಂಡು ಅರ್ಥವನ್ನ ಗ್ರಹಿಸ್ತಾ ಇರ್ತೀವಿ. ಈಗಿನ ಕೆಲವು ವಿದ್ಯಾರ್ಥಿಗಳಿಗೆ ಬಿಡಿಸೋದು, ವಿಸಂಧಿ ಮಾಡೋ ಕೌಶಲ್ಯವನ್ನ ಪಡೆಯುವ ಅಪೇಕ್ಷೆ, ಅಗತ್ಯ ಇರೋದಿಲ್ಲ, ಕಂಡು ಬರೋದಿಲ್ಲ. ಟೀಚರ್ಸು ಒಂಚೂರು ಸಾರಾಂಶ ಹೇಳ್ಬಿಟ್ರೆ ಸಾಕು. ಅವ್ರ ಪರೀಕ್ಷೆಗೆ ಏನೋ ಒಂಚೂರು ಕತೆ ತಿಳ್ಕೊಂಡು, ಒಂಚೂರು ಸಾರಾಂಶ ತಿಳ್ಕೊಂಡು, ಕಥೆಯನ್ನೇ, ಸಾರಾಂಶವನ್ನೇ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಬರ್ದ್ಬಿಡ್ಬೇಕು. ಅಷ್ಟು ಮಾತ್ರ ನಿರೀಕ್ಷೆ ಮಾಡುವಂಥವ್ರು ಇದ್ದಾರೆ. ಮತ್ತು ಕಡಿಮೆ ಸಮಯ ಇರುತ್ತೆ. ಪರೀಕ್ಷೆಗೆ ಬರೀ ಎಕ್ಸಾಮ್ ಓರಿಯೆಂಟೆಡ್ ಆಗಿ, ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಓದುವಂತಹ ದೃಷ್ಟಿಕೋನ ನಮ್ಮಲ್ಲಿ ಹೆಚ್ಚು ಬೆಳೆದ್ಬಿಟ್ಟಿರೋದ್ರಿಂದ ಈ ನೈತಿಕ ಓದು ಮತ್ತು ಈ ಪರೀಕ್ಷಾ ಓದು ಇವೆಲ್ಲವುಗಳಿಂದ ಬಿಡಿಸ್ಕೊಂಡು ನಮ್ಮ ವರ್ತಮಾನದ ಸಮಾಜಕ್ಕೆ ಅನ್ವಯಿಸ್ಕೊಂಡು ಓದುವಂತಹ ಓದು ಇದೆಯಲ್ಲ, ಅದರಿಂದ ನಾವು ಬಹಳ ದೂರ ಇದ್ದೀವೇನೋ ಅನ್ನೋ ಅನುಮಾನ ಇದೆ. ಆದರೆ ನಾವು ಈ ತರಗತಿಯಲ್ಲಿ ಆ ಥರದ ಒಂದು ಓದನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ನನ್ನ ಮಾತುಗಳನ್ನು ನೀವು ಕೇಳುವಾಗ ನಿಮಗೂ ಏನಾದರೂ ಹೇಳಬೇಕು ಅಂತ ಅನ್ನಿಸಿದರೆ ಅದನ್ನು ನೀವು ಬರಹದ ಮೂಲಕವೋ ಮಾತಿನ ಮೂಲಕವೋ ನನಗೆ ಹೇಳಬಹುದು. ಅದಕ್ಕೆ ನಮ್ಮಲ್ಲಿ ಮೇಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಫೋನ್ ಕಾಂಟ್ಯಾಕ್ಟ್ ಅಂತೂ ನಿಮ್ಗೆ ಗೊತ್ತೇ ಇದೆ ಎಲ್ರಿಗೂ. ನೀವು ನೇರವಾಗಿ
ಆಫ್ಲೈನ್ ತರಗತಿಗಳಿಗೆ ಬರದೆ ಆನ್ಲೈನ್ ತರಗತಿಗಳಲ್ಲಿಯೇ ಪಾಠಗಳನ್ನು ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳು ನನ್ನ ಜೊತೆ ಮಾತಾಡುವ ಮೂಲಕ ಒಂದು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಕೂಡ ನೀವೇನ ಗ್ರಹಿಸಿದ್ದೀರೋ ಅದನ್ನ ಅಭಿವ್ಯಕ್ತಿಸುವಂತಹ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಕೂಡ ನೀವು ಪಡೆಯುವಂತಹ ಒಂದು ಕೆಲಸ ಈ ತರಗತಿಯಿಂದ ಆಗಲಿ ಅಂತ ನಾನಾದರೂ ಅಪೇಕ್ಷೆ ಪಡ್ತೀನಿ. ಆಮೇಲೆ ನಿಮಗೆಲ್ಲ PPTಗಳನ್ನು ಆನ್ಲೈನಲ್ಲಿ ಅಕ್ಸೆಸ್ ಮಾಡಲಿಕ್ಕೆ ನೋಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಆ PPTಗಳಲ್ಲಿ ಕೆಲವು MCQs ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅವುಗಳನ್ನು ಕೂಡ ಕೊಟ್ಟಿದ್ದೀವಿ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನಾವು ನಿಮಗೆ ಕೊಟ್ಟಿರುವ ಉದ್ದೇಶ ಏನು ಅಂತಂದರೆ, ಮಾಹಿತಿ ಪ್ರಧಾನವಾಗಿ ಒಂದು ಪಠ್ಯ ಭಾಗವನ್ನು ನೋಡ್ತಾ ಆ ಮಾಹಿತಿಯನ್ನು ಹೇಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸು ಆಗಿ ನಾವು ಪರಿವರ್ತಿಸ್ಕೋಬಹುದು, ಜ್ಞಾನವಾಗಿ ಪರಿವರ್ತಿಸ್ಕೋಬಹುದು. ಮುಂದೆ ನಾವು ಯಾವಾಗಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಬಂದಾಗ ಅವುಗಳನ್ನು ಉತ್ತರಿಸುವುದು ಹೇಗೆ ಅನ್ನುವುದನ್ನು ಗ್ರಹಿಸಬಹುದು ಅನ್ನೋ ಉದ್ದೇಶದಿಂದ ಇವುಗಳನ್ನು ಕೊಟ್ಟಿದ್ದೀವಿ. ಅಂದರೆ ಒಂದು ಪಠ್ಯಭಾಗದ ಒಳಗಡೆ ಇರಬಹುದಾದಂತಹ ಬಿಡಿ ಬಿಡಿ ವಿವರಗಳನ್ನು, ಮೈನ್ಯೂಟ್ ಡೀಟೇಲ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಗ್ರಹಿಸುವ ಹಾಗೆ ಒಂದು ಕ್ಲೋಸ್ ರೀಡಿಂಗನ್ನು ತಗೊಳ್ಳುವಂತಹ ಒಂದು ಸಾಧ್ಯತೆಯ ಕಡೆಗೆ ನಾವು ಚಲಿಸಬೇಕು ಅನ್ನುವ ಉದ್ದೇಶ ಕೂಡ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ರೂಪಿಸಿ ಉತ್ತರಗಳನ್ನು ಕೂಡ ನೀಡ್ತಾ ಇರೋದರ ಹಿಂದಿನ ಉದ್ದೇಶ ಆಗಿದೆ. ಸ್ನೇಹಿತರೆ, ಈಗ ನಾವು ಕವಿ ಪರಿಚಯವನ್ನ ಮಾಡಿಕೊಂಡ್ವಿ. ಈ ತರಗತಿಯ ಉದ್ದೇಶವನ್ನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ಈಗ ನಾವು ಈ ಕಾವ್ಯ ಭಾಗದ ಹಿನ್ನೆಲೆಯನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಖಾಂಡವವನ ದಹನ ಕಾವ್ಯ ಭಾಗ ಇದೆಯಲ್ಲ, ಈ ಕಾವ್ಯ ಭಾಗ ಅರ್ಜುನ ಖಾಂಡವ ವನವನ್ನ ಅಗ್ನಿ ದಹಿಸುವುದಕ್ಕೆ ಅವಕಾಶ ಮಾಡಿಕೊಡುವ ಆ ಸಂದರ್ಭದಿಂದ ಶುರುವಾಗತ್ತೆ. ಇದರ ಹಿನ್ನೆಲೆ ಏನು ಅಂತಂದ್ರೆ, ಅರ್ಜುನ ಸುಭದ್ರೆಯರ ವಿವಾಹ ಮುಗಿದಿರುತ್ತೆ. ಅವರು ವಿವಾಹ ನಂತರದ ಸಂಭ್ರಮದಲ್ಲಿ ಇರ್ತಾರೆ. ಅಂತಹ ಸಂಭ್ರಮದಲ್ಲಿ ಇರುವಾಗ ಒಮ್ಮೆ ಅವರಿಗೆ ಒಂದು ಭೇಟಿಯ ಕರೆ ಬರುತ್ತೆ ಅರ್ಜುನನಿಗೆ. ಆಗ ಅರ್ಜುನ ಕೃಷ್ಣನನ್ನೂ ಜೊತೆಯಲ್ಲಿ ಕರೆದುಕೊಂಡು ಬೇಟೆಗೆ ಹೊರಡುತ್ತಾನೆ. ಬೇಟೆಯನ್ನ ಮುಗಿಸಿದ ನಂತರದಲ್ಲಿ ಕಾಡಿನಲ್ಲಿ ಆಯಾಸವಾಗಿ ನದಿಯಲ್ಲಿ ಜಲಕ್ರೀಡೆ ಆಡಬೇಕು ಅಂತ ಅವರಿಗೆ ಮನಸ್ಸಾಗ್ತದೆ. ಜಲಕ್ರೀಡೆಯನ್ನ ಮುಗಿಸಿ ಮೊದಲು ನೀರಿನಿಂದ ಎದ್ದು ದಡಕ್ಕೆ ಅರ್ಜುನ ಬರ್ತಾನೆ. ಹಾಗೆ ಅವನು ಬಂದಾಗ ಅವನನ್ನ ಬ್ರಾಹ್ಮಣ ವೇಷದಲ್ಲಿ ಅಗ್ನಿ ಭೇಟಿ ಮಾಡ್ತಾನೆ. ಭೇಟಿ ಮಾಡಿ, ನನಗೆ ಹಸಿವಾಗಿದೆ, ನನಗೆ ತಿನ್ನುವುದಕ್ಕೆ ಏನನ್ನಾದರೂ ನೀನು ಕೊಡು. ಅವಾಗ ಅರ್ಜುನ, ಆಯ್ತು, ಅದಕ್ಕೇನಂತೆ, ನಿನಗೆ ತಿನ್ನೋದಕ್ಕೆ ಏನು ಬೇಕು ನಾನು ಕೊಡ್ತೀನಿ, ನೀನು ಮಾತು ಕೊಡ್ತೀನಿ ಅಂತ ಹೇಳಿದ ಮೇಲೆ ಕೊಡಲ್ಲ ಅಂತ ಅನ್ಕೊಡ್ದು. ನಾನು ತಿನ್ನುವುದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು, ನೀನು ಮಾತು ಕೊಡು. ಆಗ್ಲಿ, ಕೊಟ್ಟಿದ್ದೀನಿ ಮಾತು ಅಂತ ಅರ್ಜುನ ಅಂದ್ಬಿಡ್ತಾನೆ. ಅವಾಗ ಬ್ರಾಹ್ಮಣನ ಜೊತೆ ಮಾತಾಡ್ತಾ ಇರುವಂತಹ ಅರ್ಜುನನನ್ನ ಕಂಡಂತಹ ಕೃಷ್ಣ ನೀರಿನಿಂದ ಸರಸರನೆ ಎದ್ದು ಬಂದು ಅರ್ಜುನನನ್ನ ಮಾತಾಡಿಸಿ, ಅರ್ಜುನ, ಅವನೇನೋ ನಿನ್ ಜೊತೆ ಮಾತಾಡ್ತಾ ಇದ್ನಲ್ಲ, ಏನದು ಅಂತ ಕೇಳ್ತಾನೆ. ಕೇಳಿದಾಗ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಹೀಗಾಯ್ತು ಅಂತ. ಅಯ್ಯೋ, ನೀನು ಅವನನ್ನು ಯಾರು ಅಂತ ಅನ್ಕೊಂಡಿದೀಯಾ? ಅವನು ಸಾಮಾನ್ಯವಾದ ಬ್ರಾಹ್ಮಣ ಅಲ್ಲ, ಅವನ ಹಸಿವು ಸಾಮಾನ್ಯವಾದ ಹಸಿವು ಅಲ್ಲ, ಅವನು ಅಗ್ನಿದೇವ. ಆ ಅಗ್ನಿದೇವ ಈ ಖಾಂಡವ ವನವನ್ನು ದಹಿಸುವುದಕ್ಕೆ ನಿನ್ನ ಸಹಾಯವನ್ನು ಕೇಳಿದ. ನೀನು ಹಿಂದೂ ಮುಂದೆ ಯೋಚನೆ ಮಾಡದೆ ಆಗ್ಲಿ ಅಂತ ಮಾತು ಕೊಟ್ಬಿಟ್ಟಿಯಲ್ಲ, ಎಂಥ ಕೆಲಸ ಮಾಡಿದೆ. ಅಯ್ಯೋ, ಅವನು ಹಾಗೆ ಈ ಖಾಂಡವನ ದಹನವನ್ನು ದಹಿಸುವುದಕ್ಕೆ ನನ್ನ ಸಹಾಯ ಕೇಳ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೂ ನಾನು ಮಾತು ಕೊಟ್ಟಿರೋದ್ರಿಂದ ನಾನು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೀನಿ, ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ ಶ್ರೀಕೃಷ್ಣನನ್ನ ಅವನು ಕೇಳ್ಕೊಳ್ತಾನೆ. ಅವಾಗ ಶ್ರೀಕೃಷ್ಣ ಕೂಡ ಒಪ್ತಾನೆ. ಒಪ್ಪಿ ಅಗ್ನಿಗೆ ದಹಿಸೋದಕ್ಕೆ ಇವರಿಬ್ಬರು ಹೇಳ್ತಾರೆ. ಅಗ್ನಿ ತನ್ನ ಜ್ವಾಲೆಗಳನ್ನ ಹರಡಿ ಖಾಂಡವ ವನವನ್ನ ದಹಿಸುವುದಕ್ಕೆ ತೊಡಗ್ತಾನೆ. ಈ ಖಾಂಡವ ವನ ಭೂಮಿಯಲ್ಲಿಯೇ ಅತ್ಯಂತ ಸುಂದರವಾದಂತಹ ಸಮೃದ್ಧವಾದಂತಹ ವನ. ಕಿನ್ನರರು, ನಾಗರು, ಕಿಂಪುರುಷರು, ಸಿದ್ಧರು, ಹೀಗೆ ಹಲವಾರು ಜನಗಳು ಆ ವನವನ್ನ ಕಾಯ್ತಾ ಇರ್ತಾರೆ. ಹಾಗೆ ಆ ವನವನ್ನ ಕಾಯುವುದಕ್ಕೆ ಇಂದ್ರ ಆಜ್ಞೆ ಮಾಡಿರ್ತಾನೆ. ಇಂದ್ರನ ಒಡೆತನದಲ್ಲಿ ಇದ್ದಂತಹ ಒಂದು ವನ ಅದು. ಆ ವನವನ್ನು ಕಾಯುವುದಕ್ಕೆ ಇಂದ್ರ ಆಜ್ಞೆ ಮಾಡಿದ ಕಾರಣಕ್ಕೆ ಅವರೆಲ್ಲರೂ ಕಾಯ್ತಾ ಇರ್ತಾರೆ. ಅಗ್ನಿ ಅದನ್ನ ಸುಡುವುದಕ್ಕೆ ತೊಡಗ್ತಾನೆ. ಸ್ನೇಹಿತರೆ,
ಇಲ್ಲಿವರೆಗೆ ನಾವು ಈ ಒಂದು ಕಾವ್ಯದ ಹಿನ್ನೆಲೆಯನ್ನ ನಾವು ತಿಳಿದುಕೊಂಡ್ವಿ. ಈಗ ಈ ಕಾವ್ಯದ ಚರ್ಚೆಗೆ ನಾವು ಹೊರಡೋಣ. ಈ ಕಾವ್ಯದ ಚರ್ಚೆಗೆ ಹೊರಡುವುದಕ್ಕೆ ಮುನ್ನ ಕಾವ್ಯದ ವಸ್ತು ವಿಚಾರವನ್ನ ನಾನು ವಿಶ್ಲೇಷಣೆ ಮಾಡುವುದಕ್ಕೆ, ನಿಮ್ಮೊಂದಿಗೆ ಚರ್ಚಿಸುವುದಕ್ಕೆ ಮೊದಲು ಕೆಲವು ಪದ್ಯಗಳನ್ನು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ವಿಸಂಧಿ ಮಾಡಿ ಅದನ್ನು ಮರು ಸಂಯೋಜನೆ ಮಾಡಿ ನಿಮಗೆ ಅದರ ಸಾರವನ್ನು ವಿವರಿಸುವುದಕ್ಕೆ ಪ್ರಯತ್ನಿಸ್ತೀನಿ. ಒಂದು ವಿಸಂಧಿಯ ಚಟುವಟಿಕೆ ಕೂಡ ಅಂದರೆ ಹಳಗನ್ನಡ ಪಠ್ಯವನ್ನು ಬಿಡಿಸಿ ಓದಬಹುದಾದ ಒಂದು ಮಾದರಿ ನಿಮ್ಮ ಗಮನಕ್ಕೆ ಬರಲಿ ಅಂತನ್ನುವುದು ಇದರ ಉದ್ದೇಶ. ಸ್ನೇಹಿತರೆ, ಅದಕ್ಕೆ ಮುಂಚೆ ನಾನು ಒಂದೆರಡು ಪದ್ಯಗಳನ್ನು ಮಾತ್ರ ಈ ಖಾಂಡವನ ದಹನ ಕಾವ್ಯ ಭಾಗದಿಂದ ಆಯ್ದು ನಿಮಗೆ ಅದನ್ನು ವಿಸಂಧಿ ಮಾಡಿ ಬಿಡಿಸಿ ಓದುವ ಕ್ರಮವನ್ನು ನಿಮ್ಮೆದುರು ಪ್ರಾತ್ಯಕ್ಷಿಕೆ ಕೊಡ್ತೀನಿ. ಹಾಗೆ ಅದನ್ನು ಮರು ಸಂಯೋಜಿಸಿಕೊಂಡು ಅದರ ಅರ್ಥವನ್ನ, ಸಾರವನ್ನ, ಚಿಕ್ಕ ಚಿಕ್ಕ ಪದ್ಯಗಳ ಸಾರವನ್ನ ಹೇಗೆ ಗ್ರಹಿಸಬಹುದು ಅನ್ನುವ ಒಂದು ಪ್ರಯತ್ನವನ್ನು ನಿಮ್ಮೆದುರಿಗೆ ಮಾಡ್ತೀನಿ. ಆನಂತರದಲ್ಲಿ ನಾವು ಇಡೀ ಪದ್ಯದ ಒಟ್ಟು ವಸ್ತು ವಿಚಾರ ಏನಿದೆ ಅದರ ಚರ್ಚೆಗೆ ಬರೋಣ. ಸ್ನೇಹಿತರೆ, ವಿಸಂಧಿಗೆ ಆಯ್ದುಕೊಂಡಿರುವಂತಹ ಪದ್ಯ ಭಾಗ ಇದು ನಿಮ್ಮ ಟೆಕ್ಸ್ಟ್ ಅಲ್ಲಿ ಬಂದು 22ನೇ ಪದ್ಯ. ನೀವು ಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಅಲ್ಲಿ ಅದನ್ನ ರೆಫರ್ ಮಾಡಬಹುದು. ನೋಡಿ, ಇದನ್ನ ನಾನೀಗ ಇಲ್ಲಿ ಬಿಡಿಸಿ ಕೊಟ್ಟಿದ್ದೀನಿ. ನಾನು ಇದನ್ನು ಓದ್ತೀನಿ, ಇದ್ರ ಜೊತೆ ನೀವು ಕೂಡ ಇದನ್ನು ಓದಬಹುದು. ಬನಮನೆ ಕಾಯಲ್ ಎಂದು ಇರಿವೆಯ ಪೊಡೆ ಮುನ್ನಮೆ ಪೋದುದು ಅಂದು ಪಾರ್ಥನೊಳಗೆ ಎವಂ ಎಂಬ ಬಗೆ ಉಳ್ಳೊಡೆ ನಿನ್ನಯ ಪುತ್ರನ್ ಅಚ್ಚುತಂಗೆ ಇನಿಸು ಎರ್ದೆ ನೋವೆ ಅಪ್ಪೊಡೆ ಅದು ಕೂಡದು ಮೂವರೊಳ್ ವರ್ವನ್ ಎಮ್ಮ ಮಾತು ಇನಿತೆ ಗುಣಾರ್ಣವಂಗೆ ಕುಡುಗೆಲ್ಲವನ್ ಇಂತಿದೆ ಕಜ್ಜದ ಉಜ್ಜುಗಂ. ಇಲ್ಲಿ ಸಂದರ್ಭ ಏನು ಅಂದ್ರೆ, ಅಗ್ನಿ ವನವನ್ನು ಸುಡ್ತಾ ಇದ್ದಾನೆ. ಇಂದ್ರನಿಗೆ ಈ ವಿಚಾರ ಗೊತ್ತಾಗಿದೆ. ಅವನು ಬಂದು ಮಳೆ ಸುರಿಸ್ತಾನೆ. ಆ ಮಳೆ ಕೆಳಗೆ ಬೀಳದೆ ಇರುವ ಹಾಗೆ ಬಾಣದ ಪಂಜರವನ್ನ ಅರ್ಜುನ ನಿರ್ಮಾಣ ಮಾಡ್ತಾನೆ. ಇಂದ್ರ ಅರ್ಜುನನ ವಿರುದ್ಧ ಯುದ್ಧ ಮಾಡುವುದಕ್ಕೆ ಹೊರಟಾಗ ಬ್ರಹ್ಮ ಅವನನ್ನ ತಡೆದು ಈ ಮಾತುಗಳನ್ನ ಹೇಳ್ತಾನೆ. ಏನ್ ಹೇಳ್ತಾನೆ? ಬನಮನೆ ಕಾಯಲ್ ಎಂದು ಇರಿವೆಯೊಪ್ಪೊಡೆ ಮುನ್ನಮೆ ಪೋದುದು ಅಂದು. ನೋಡಿ, ಪಾರ್ಥನೊಳಗೆ ಏವಂ ಎಂಬ ಬಗೆ ಉಳ್ಳೊಡೆ ನಿನ್ನಯ ಪುತ್ರನ್ ಅಚ್ಚುದಂಗೆ ಇನಿಸು ಎರ್ದೆ ನೋವೆ ಅಪ್ಪೊಡೆ ಅದು ಕೂಡದು ಮೂವರೊಳ್ವರ್ವನ್ ಎಮ್ಮ ಮಾತು ಇನಿತೆ ಗುಣಾರ್ಣವಂಗೆ ಕೊಡುಗೆಲ್ಲವನ್ ಇಂತಿದೆ ಕಜ್ಜದ ಉಜ್ಜುಗಂ. ಈಗ ಇದನ್ನ ಸರಿಯಾಗಿ ಮರು ಸಂಯೋಜನೆ ಮಾಡಿಕೊಂಡ್ರೆ, ವಾಕ್ಯ ಘಟಕಗಳಿಗೆ ತಕ್ಕ ಹಾಗೆ, ಅರ್ಥ ಘಟಕಗಳಿಗೆ ತಕ್ಕ ಹಾಗೆ ಇದನ್ನ ರಿಅರೇಂಜ್ ಮಾಡಿಕೊಂಡ್ರೆ ಅವಾಗ ನಮಗೆ ಇದರ ಅರ್ಥ ಸ್ಪಷ್ಟ ಆಗ್ತದೆ. ಮುಂದೆ ಅದನ್ನ ಇಲ್ಲಿ ಮಾಡಿ ಇಟ್ಟಿದ್ದೀನಿ ನೋಡಿ. ಬನಮನೆ ಕಾಯಲ್ ಎಂದು ಇರಿವೆಯ ಪೊಡೆ ಮುನ್ನಮೆ ಪೋದುದು ಅಂದು ಪಾರ್ಥನೊಳಗೆ ಏವಂ ಎಂಬ ಬಗೆ ಉಳ್ಳೊಡೆ ನಿನ್ನಯ ಪುತ್ರನ್ ಅಚ್ಚುತಂಗೆ ಇನಿಸು ಎರ್ದೆ ನೋವೆ ಅಪ್ಪೊಡೆ ಅದು ಕೂಡದು ಅವ ಮೂರರೊಳ್ವರ್ವನ್ ಎಮ್ಮ ಮಾತು ಇನಿತೆ ಗುಣಾರ್ಣವಂಗೆ ಕುಡು ಗೆಲ್ಲವನ್ ಇಂತಿದೆ ಕಜ್ಜದ ಉಜ್ಜುಗಂ. ಕಡ್ಡಿ ಮುರಿದ ಹಾಗೆ ಬ್ರಹ್ಮ ಇಂದ್ರನಿಗೆ ಒಂದು ತನ್ನ ತೀರ್ಮಾನವನ್ನ ಇಲ್ಲಿ ಹೇಳ್ತಾನೆ. ವನವನ್ನ ರಕ್ಷಿಸಲೇಬೇಕು ಅಂತ ನೀನು ಯುದ್ಧ ಮಾಡುವುದಾದರೆ ಆ ಯುದ್ಧ ವ್ಯರ್ಥ. ಅದು ಈಗಾಗಲೇ ವನ ನಾಶವಾಗಿ ಹೋಗಿದೆ. ನೀನು ಮತ್ತೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ.
ನಿನಗೆ ಈ ಅರ್ಜುನನಲ್ಲಿ ಪಾರ್ಥನಲ್ಲಿ ವೈರ ಇದೆ ಅನ್ನುವುದಾದರೆ ನೀನು ಯಾರೊಂದಿಗೆ ವೈರ ಕಟ್ಟಿಕೊತಾ ಇದ್ದೀಯಾ? ಅವನಾದರೂ ನಿನ್ನ ಮಗ. ಇನ್ನು ಅಚ್ಯುತ ಈ ಅರ್ಜುನನಿಗೆ ಸಹಾಯ ಮಾಡ್ತಾ ಇರುವ ಕೃಷ್ಣ, ಅವನ ಮೇಲೆ ನಿನಗೆ ನಿಜವಾಗಿಯೂ ಕೋಪ ಇದೆ ಅನ್ನುವುದಾದರೆ ಅವನನ್ನು ಯಾರು ಅನ್ಕೊಂಡಿದೀಯಾ? ಕೃಷ್ಣ ಬೇರೆ ಯಾರೂ ಅಲ್ಲ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥ ವಿಷ್ಣುವೇ ಕೃಷ್ಣ. ಒಟ್ಟು ನಮ್ಮ ಮಾತು ಇಷ್ಟೇ ಅಪ್ಪ. ಗುಣಾರ್ಣವ ಅದು ಅರ್ಜುನನಿಗೆ ಈ ಪಂಪ ಕೊಡ್ತಾ ಇರುವಂತಹ ಬಿರುದು. ಗುಣಗಳ ಸಾಗರ, ಗುಣಾರ್ಣವ. ಅರ್ಜುನನಿಗೆ ನೀನು ಗೆಲುವನ್ನ ಬಿಟ್ಟುಕೊಡು. ಈಗ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇದನ್ನೇ ನಾವು ಬೇರೆ ಬೇರೆಯ ರೀತಿಯಲ್ಲಿ ಮರು ಸಂಯೋಜಿಸಿಕೊಂಡ್ರೆ ಅರ್ಥ ಸರಿಯಾಗಿ ನಮಗೆ ದಕ್ಕದೆ ಹೋಗುತ್ತೆ. ಸೊ ಇದರ ಭಾವಾರ್ಥ ವಿವರವನ್ನ ಇಲ್ಲಿ ಕೊಟ್ಟಿದ್ದೇನೆ, ನೀವು ಅದನ್ನ ಗಮನಿಸಬಹುದು. ಇಲ್ಲಿ ಭಾವಾರ್ಥ ಅಂದ್ರೆ ಅದು ಕೇವಲ ಇಲ್ಲಿರುವ ಭಾವನೆ ಅನ್ನುವ ಹಿನ್ನೆಲೆಯಲ್ಲಿ ಅಲ್ಲ. ಅಂದ್ರೆ ಇದರ ಪರಿಣಾಮ ಮತ್ತು ಈ ಮಾತುಗಳ ಉದ್ದೇಶ ಏನು, ಒಟ್ಟಾರೆಯಾಗಿ ಈ ಪ್ರಸಂಗದ ಹಿನ್ನೆಲೆಯಲ್ಲಿ ನಾವು ಇದನ್ನ ಹೆಂಗೆ ತರ್ಕಿಸ್ಕೊಂಡು ವಿವರಿಸ್ಕೋಬಹುದು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿವರಗಳನ್ನು ನಿಲ್ಲಿಸ್ತೀನಿ. ಇದು ಈ ಸೆಷನ್ನ ಕೊನೆಯ ಭಾಗ. ನಾವು ಎರಡನೇ ಭಾಗದಲ್ಲಿ ಇದೇ ಪದ್ಯದ ವಸ್ತು ವಿಚಾರಗಳ ಚರ್ಚೆಗೆ ತೊಡಗೋಣ. ಇಲ್ಲಿಗೆ ಇಷ್ಟು ಸಾಕು. ಸೊ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೆ ಈ ವಿಡಿಯೋದ ಎರಡನೇ ಭಾಗದಲ್ಲಿ ನಾವು ಭೇಟಿ ಮಾಡೋಣ.